ಈ ದೇಶ ಚಿಕ್ಕದಾದ್ರು ಇಲ್ಲಿನ ಜನಗಳು ಸಿಕ್ಕಾಪಟ್ಟೆ ಒಳ್ಳೆಯವರು. ಆಚೆ ಬರುವಂತ ಫಾರಿನರ್ಸ್ ನ ಖುಷಿ ಖುಷಿಯಿಂದ ವೆಲ್ಕಮ್ ಮಾಡ್ತಾರೆ. ದೇವರ ಫೈನಲ್ ಆಗಿ ಬಂದೇ ಬಿಟ್ವಿ. ಇಡೀ ನೇಪಾಳನ ಅತ್ಯಂತ ಬ್ಯೂಟಿಫುಲ್ ಆಗಿರೋ ಅಂತ ಕೆರೆ ನಾವು ಬಂದಿರೋ ಅಂತ ಈ ಪೊಸ್ಕೊಂಡ ಲೇಕ್. ಚಿಪ್ಸ್ಗಳು ಪೀಸ್ ಆದಂಗ ಆಯ್ತಾವೆ ಎಲ್ಲ. ದೇವರು 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 ಆ ಫೋಕ್ಸುಂಡು ಇಂದ 2 ದಿವಸ ಜರ್ನಿ ಮಾಡಿ ನೇಪಾಳನ ರಾಜಧಾನಿ ಕಾಠ್ಮಾಂಡುಗ್ ಬಂದ್ಬಿಟ್ಟಿದೀವಿ. ಈ ಕಾಠ್ಮಾಂಡುಲಿ ಇವತ್ತು ಸಿಕ್ಕಾಪಟ್ಟೆ ಜನ. ಈ ಕಾಠ್ಮಾಂಡುವಿನ ಮಾರ್ಕೆಟ್ ಏರಿಯಾಗೆ ಬಂದ್ಬಿಟ್ಟಿದೀವಿ. ಸೇಮ್ ನಮ್ಮ KR ಮಾರ್ಕೆಟ್ ತರಾನೇ, ಆದ್ರೆ ಇಲ್ಲಿ ಕ್ಲೀನ್ ಇದೆ. ನೋಡ್ರಿ ರೀ, ಎಷ್ಟೊಂದು ಟ್ರಾಫಿಕ್ ಜಾಮು, ಆದ್ರೂ ಎಲ್ಲೂ ಒಂದ್ ಸುಮ್ನೆ ಆರ ನುಡಿಯೋರಿಲ್ಲ. ದೇವರು ನಾವು ಬಂದಿದ್ದೀವಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ. ಇಲ್ಲಿನ ಜನಗಳು ಈ ಜಾಗನ ದರ್ಬಾರ್ ಸ್ಕ್ವೇರ್ ಅಂತಾರೆ. 3ನೇ ಶತಮಾನದಿಂದ ಮೊನ್ನೆವರೆಗೂ ರಾಜರ ಆಳ್ವಿಕೆನೇ ಇತ್ತು ಈ ದೇಶದಲ್ಲಿ. ಆ ಎಲ್ಲ ರಾಜರ ಆಳ್ವಿಕೆ ಇದ್ದಾಗ ಅವ್ರಿಗೆ ಪಟ್ಟಾಭಿಷೇಕ ಆಯ್ತಾ ಇತ್ತಲ್ಲ, ಅದು ಈ ಜಾಗದಲ್ಲಿ. ಈ ದೇಶ ಚಿಕ್ಕದಾದ್ರು ಇಲ್ಲಿನ ಜನಗಳು ಸಿಕ್ಕಾಪಟ್ಟೆ ಒಳ್ಳೆಯವರು. ಆಚೆ ಬರುವಂತ ಫಾರಿನರ್ಸ್ ನ ಖುಷಿ ಖುಷಿಯಿಂದ ವೆಲ್ಕಮ್ ಮಾಡ್ತಾರೆ. ಮೇಲ್ನೋಟಕ್ಕೆ ಇಲ್ಲಿನ ಜನಗಳು ಒಳ್ಳೆಯವ್ರ ತರ ಕಾಣ್ತಾರೆ. ನೋಡಿ, ಒಳ್ಳೆ ಜನಗಳು ಇಲ್ಲಿ ಹೋಯ್ತವ್ರೆ.